ಎಲ್ಲರಿಗೂ ನಮಸ್ಕಾರ. ಇದು ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಸಂಸಾರ ಮಾಯೆ ಎನ್ನುವ ಕಲ್ಪನೆಯ ಕುರಿತ ಎರಡನೆಯ ವಿಡಿಯೋ ಚರ್ಚೆ ಮುಂದುವರೆದಿದೆ. ಈಗ 86ನೇ ವಚನ, ಪರಶಿವಶಕ್ತಿ ಮಾಯೆಯೊಂದಿಗೆ ಲಗ್ನವಾಯಿತು ಅನ್ನುವಂಥ ಒಂದು ಕಲ್ಪನೆ ಇಲ್ಲಿದೆ. ವಚನ ಹೀಗಿದೆ: ಹಳೆಗಾಲದಲ್ಲಿ ಒಬ್ಬ ಪುರುಷಂಗೆ ಎಳೆಯ ಕನ್ನಿಕೆಯ ಮದುವೆಯ ಮಾಡಲು ಕೆಳದಿಯರೈವರು ನಿಬ್ಬಣ ಬಂದರು. ಹಸೆಯ ಮೇಲೆ ಮಧುವಣಿಗನ ತಂದು ನಿಲ್ಲಿಸಲೊಡನೆ ಶಶಿವದನೆ ಬಂದು ಕೈಯ ಪಿಡಿದಳು. ಮೇಲುದಾಯದಲ್ಲೊಬ್ಬ ಸತಿ ಕಣ್ಣು ಸನ್ನೆಯ ಮಾಡುತ್ತಿರೆ. ಕೂಡೆ ಬಂದ ನಿಬ್ಬಣಗಿತ್ತಿಯರೆಲ್ಲ ಹೆಂಡತಿಯರಾದರು. ದೂರವಿಲ್ಲದ ಗಮನಕ್ಕೆ ದಾರಿಯ ಪಯಣ ಹಲವಾಯಿತು. ಸಾರಾಯ ನಿರ್ಣಯವೇನೆಂಬೆ ಗುಹೇಶ್ವರ. ಬಹುಶಃ ನಿರ್ಣಯವನೇನೆಂಬೆ ಅಂತ ಇರಬೇಕಲ್ಲಿ, ಗುಹೇಶ್ವರ ಅಂಥೇಳಿ 86ನೆಯ ವಚನ ಇದು. ಈ ವಚನ ಪರಮಾತ್ಮ ಅಥವಾ ಶಕ್ತಿ, ಮಾಯೆ, ಸೃಷ್ಟಿ, ಭಕ್ತ, ಸತಿ ಮತ್ತು ಭಕ್ತಿಯ ಮಾರ್ಗ ಇವುಗಳ ಸುತ್ತ ಅಲ್ಲಮರ ಚಿಂತನೆಯನ್ನು ಅದು ಮಂಡಿಸ್ತಾ ಇದೆ. ಹಳೆಯಗಾಲದ ಪುರುಷ ಅಂದರೆ ಆದಿಪುರುಷನಾದ ಪರಮಾತ್ಮ, ಇವನು ಸೃಷ್ಟಿಯ ಸಂಕಲ್ಪ ತಾಳಿದಾಗ ಈ ಪುರುಷನ ನೆರವಿಗೆ ಶಕ್ತಿ ಅಥವಾ ಪ್ರಧಾನ ಅಥವಾ ಪ್ರಕೃತಿಯನ್ನು ಕೂಡಿಸಲಾಯಿತು. ಯಾಕಂದರೆ ಪುರುಷನಿಗೆ ಶಕ್ತಿ ಇಲ್ಲದೆ ಸೃಷ್ಟಿ ಸಾಧ್ಯವಿಲ್ಲ. ಅಂದರೆ ಪರಮಪುರುಷನಿಗೆ ಪರಶಿವಶಕ್ತಿಯಾದ ಮಾಯೆಯೊಂದಿಗೆ ಲಗ್ನವಾಯಿತಂತ, ಲಗ್ನದ ಕಲ್ಪನೆ ಬರ್ತದಲ್ಲಿ. ಇದನ್ನೇ ಈ ವಚನದ ಮೊದಲ 4 ಸಾಲುಗಳು ಚಿತ್ರಿಸುತ್ತವೆ. ಶಿವಶಕ್ತಿಯರ ಲಗ್ನವಾದಾಗ ಮಾಯೆಯ ಸಂಬಂಧಿಕರಾದ ಕೆಳದಿಯರೈವರು ಅಂದರೆ ಪಂಚೇಂದ್ರಿಯಾದಿ ಪಂಚತತ್ವಗಳು ಅವು ನಿಬ್ಬಣ ಬಂದರು. ಹಸೆಯ ಮೇಲೆ ಮಧುವಣಿಗನನ್ನು ಕೊಳ್ಳಿರಿಸಿದರು. ಶಶಿವದನೆ ಅಂದರೆ ಶಕ್ತಿ ಕೈ ಹಿಡಿದಳು. ಇದೆಲ್ಲವೂ ಸೃಷ್ಟಿಕರ್ತನಾಗಿಯೂ ಸೃಷ್ಟಿಕ್ರಿಯೆಯಿಂದ ದೂರ ಉಳಿಯುವ, ಆದರೆ ಶಕ್ತಿಯ ಮೂಲಕ ಜಗತ್ತನ್ನು ಸೃಷ್ಟಿಸ ಬಯಸಿದ ಶಿವನ ನಾಟಕ ಇದು. ಇದನ್ನು ಸಾಂಕೇತಿಕವಾಗಿ ಪ್ರಭು ಹೀಗೆ ಹೇಳ್ತಾನೆ: ಮೇಲುದಾಯದಲ್ಲೊಬ್ಬ ಸತಿ ಕಣ್ಣ ಸನ್ನೆಯ ಮಾಡುತ್ತಿರೆ. ಕೂಡೆ ಬಂದ ನಿಬ್ಬಣಗಿತ್ತಿಯರೆಲ್ಲ ಹೆಂಡತಿಯರಾದರು ಅಂತ. ಈ ಸಾಲಿನಲ್ಲಿ ಒಂದು ದೋಷ ನನಗೆ ಕಂಡು ಬರ್ತದೆ. ಅದೇನಂತ ಹೇಳಿದರೆ, ಮೇಲುದಾಯದಲ್ಲೊಬ್ಬ ಸತಿ ಎಂಬಲ್ಲಿ ಸತಿಯು ಪತಿ ಎಂದಾಗಬೇಕು ಅಂತ. ಅದು ಸತಿಯಲ್ಲ, ಪತಿ ಆಗಬೇಕು ಅಂತ. ಸೃಷ್ಟಿಕ್ರಿಯೆಯಿಂದ ದೂರವೇ ಉಳಿದ ಈ ಪತಿ ಅಂದರೆ ಪರಮಾತ್ಮನು ತನ್ನದೇ ಆಂಶಿಕನಾದ ಜೀವಾತ್ಮನು ಮಾಯೆಯೊಂದಿಗೆ ಸಂಸಾರಕ್ಕೆ ಬಿದ್ದಿರುವಾಗ ಅದನ್ನು ತೊರೆದು ನನ್ನೆಡೆ ಬಾ ಅಂತ ಅವನು ಕಣ್ಸನ್ನೆ ಮಾಡ್ತಾನೆ ಅಂತ. ಆ ಮಾತು ವಚನದ ಸಾಲು ಹೆಂಗಿದೆ ಅಂದರೆ, ಮೇಲುದಾಯದಲ್ಲೊಬ್ಬ ಸತಿ ಕಣ್ಣ ಸನ್ನೆಯ ಮಾಡುತ್ತಿರೆ. ಕೂಡೆ ಬಂದ ನಿಬ್ಬಣಗಿತ್ತಿಯರೆಲ್ಲ ಹೆಂಡತಿಯರಾದರು ಅಂತ ಹಿಂಗಿದೆಯಲ್ಲ. ಇಲ್ಲಿ ನನಗೆ ಕಾಣುವಂಥ ದೋಷ ಅದು ಏನಂದರೆ, ಅಲ್ಲಿ ಈ ಸಾಲಿನಲ್ಲಿ ಮೇಲುದಾಯದಲ್ಲೊಬ್ಬ ಸತಿ ಅನ್ನೋದು ಅದು ಪತಿ ಅಂತ ಆಗಬೇಕು ಅಂತ. ಪತಿ ಅಂತ ಹಾಗೆ ನಾನು ಈ ಅರ್ಥ ಸ್ವೀಕರಿಸಿ ಓದ್ತಾ ಇದ್ದೇನೆ. ಸೃಷ್ಟಿಕ್ರಿಯೆಯಿಂದ ದೂರವೇ ಉಳಿದ ಈ ಪತಿ ಅಂದರೆ ಪರಮಾತ್ಮ ತನ್ನದೇ ಅಂಶಿಕನಾದ ಜೀವಾತ್ಮನು ಮಾಯೆಯೊಂದಿಗೆ ಸಂಸಾರಕ್ಕೆ ಬಿದ್ದಿರುವಾಗ, ಇಲ್ಲಿ ಇವನು ಸಂಸಾರಕ್ಕೆ ಬಿದ್ದುಬಿಟ್ಟಿದ್ದಾನೆ. ಆದ್ದರಿಂದ ಅದನ್ನು ಬಿಟ್ಟು ನೀನು ಬಾರಯ್ಯ ಅಂತೇಳಿ ಕಣ್ಸನ್ನೆ ಮಾಡಿ ಕರಿತಾ ಇದ್ದಾನೆ. ಜೀವಾತ್ಮನನ್ನು ತನ್ನತ್ರ ಆಕರ್ಷಣೆ ಮಾಡ್ತಾ ಇದ್ದಾನೆ, ನೀನು ಈ ಕಡೆ ಬಾ ಅಂತ. ಆಗ ಈ ಜೀವನು ಅಥವಾ ಪಂಚೇಂದ್ರಿಯಾತ್ಮಕ ಸಕಲ ಜೀವರುಗಳು ಆ ಪರಮಪುರುಷನಾದ ಪತಿಯೊಂದಿಗೆ ಸಂಯೋಗ ಹೊಂದಲು ಆತನ ಹೆಂಡತಿ ಅಥವಾ ಹೆಂಡತಿಯರು ಆದರು. ಈಗ ನೋಡಿ, ಅದು ಲಿಂಗಪತಿ ಶರಣಸತಿ ಲಿಂಗಪತಿ ಕಾನ್ಸೆಪ್ಟ್ ಇಲ್ಲಿ ಕರೆಕ್ಟ್ ಆಗ್ತದೆ ನೋಡಿ. ಹೀಗೆ ಇದು ಶರಣಸತಿ ಲಿಂಗಪತಿಯೊಂದಿಗೆ ಕೂಡುವ ಅರ್ಥಕ್ಕನುಸಾರ ಆಗ್ತದೆ. ಇಂತಪ್ಪ ಪರಮಾತ್ಮ ಜೀವಾತ್ಮ ಇವರ ಸಂಯೋಗವು ದೂರದ್ದಲ್ಲ. ಇದು ಭಕ್ತನ ಅಂತರಂಗದೊಳಗೆ ಸಂಭವಿಸ್ತಕ್ಕಂಥ ಒಂದು ಬದಲಾವಣೆ. ಇದೊಂದು ಆಧ್ಯಾತ್ಮಿಕ ಪರಿವರ್ತನೆ, ಆತ್ಮಿಕ ಪಯಣ ಅಂತ ನಾವು ಹೇಳ್ಬೋದು ಇದನ್ನು. ಆದರೆ ಇದು ಏಕಪ್ರಕಾರದ್ದಲ್ಲ, ಬಹುವಿಧದ್ದು. ಅಂದರೆ ಮುಕ್ತಿ ಐಕ್ಯ ಮಾರ್ಗಗಳು 10 ಹಲವು ಎಂಬ ಅರ್ಥ ಇಲ್ಲಿದೆ ಅಂತ ಅನಿಸ್ತದೆ. ಇಂಥ ಸಾರಾಯ ನಿರ್ಣಯ ಅಂದರೆ ನಿಜತತ್ವದ ನಿರ್ಣಯ, ತಾತ್ವಿಕ ವ್ಯಾಖ್ಯಾನವನ್ನು ಏನೆಂದು ಕರೆಯುವುದೆಂದು ಪ್ರಭು ಪ್ರಶ್ನಿಸ್ತಾ ಇದ್ದಾನೆ ಇಲ್ಲಿ. ಯಾಕಂದರೆ ಇದು ಒಂದೇ ರೀತಿ ಇಲ್ಲ, ಇದು ಹಲವಾರು ರೀತಿ ಇದೆ. ಇಂಥ ಒಂದು ಜಿಜ್ಞಾಸೆಯನ್ನು ಮಂಡಿಸಿ ಇದನ್ನು ಏನಂತ ಕರೆಯೋದು ಅಂತ ಪ್ರಭು ಪ್ರಶ್ನೆ ಮಾಡ್ತಾನೆ. ಅಂದರೆ ಸೂಕ್ಷ್ಮವಾಗಿ ಪ್ರತಿಮಾತ್ಮಕ ಭಾಷೆಯ ಮೂಲಕ, ವಿವಾಹದ ಚಿತ್ರಣದ ಮೂಲಕ ಪರಮಾತ್ಮ ಶಕ್ತಿ,
ಜೀವಾತ್ಮ ಜೀವ ಜಗತ್ತಿನ ಸೃಷ್ಟಿ ಮತ್ತು ಆ ಮೂಲ ಸ್ಥಳದೊಂದಿಗೆ ಅಂತಿಮವಾಗಿ ಕೂಡುವ ಅಥವಾ ಐಕ್ಯವಾಗುವ ಕ್ರಿಯೆ ಅಂದರೆ ಸೃಷ್ಟಿ ಸ್ಥಿತಿ ಲಯ, ಈ ಮೂರು ವಿಶ್ವಾತ್ಮಕ ಕ್ರಿಯೆಗಳ ತಾತ್ವಿಕ ಚರ್ಚೆಯನ್ನು ಈ ಮೇಲಿನ ವಚನ 86ನೇ ವಚನ ಮಂಡಿಸ್ತಾ ಇದೆ. ಇನ್ನು 141ನೇ ವಚನವನ್ನು ನಾವು ನೋಡೋಣ. 3 ಸಾಲಿನ ವಚನ ಇದು. ಅಕ್ಕಟ ಜೀವನ ತ್ರಿವಿಧವೇ, ಮೂರಕ್ಕೆ ಮುಟ್ಟದೆ ಹೋದೆಯಲ್ಲ, ಬಿಂದುವಿನ ಕೊಡನ ಹೊತ್ತುಕೊಂಡು ಅಂದ ಚಂದಗೆಟ್ಟು ಆಡುವರಯ್ಯ, ಗುಹೇಶ್ವರ ನಿರಾಳವೇ, 5ರಿಂದ ಕೆಟ್ಟಿತ್ತು 3 ಲೋಕ ಅಂತ 141ನೇ ವಚನ ಹೇಳ್ತದೆ. ಜೀವನ ತ್ರಿವಿಧಗಳು ಅಂದರೆ ಇಂದ್ರಿಯಗಳ ಮೂಲಕ ವ್ಯವಹರಿಸುವ ವಿಶ್ವಜೀವ ಅಂದರೆ ಲೌಕಿಕ ಜೀವ ಒಂದು, ಸ್ವಪ್ನ ಜಗತ್ತಿನಲ್ಲಿ ವಾಸನಾಕರಣದ ಮೂಲಕ ವ್ಯವಹರಿಸ್ತಕ್ಕಂಥ ತೈಜಸ ಜೀವ, ಇನ್ನೊಂದು ನಿದ್ರಾವಸ್ಥೆಯಲ್ಲಿ ಮಾಯಾಕರಣದ ಮೂಲಕ ಅಜ್ಞಾನ ಹಾಗೂ ಸುಖಗಳನ್ನು ಅನುಭವಿಸ್ತಕ್ಕಂಥ ಪ್ರಾಜ್ಞ ಜೀವ ಅಂತ ಹೀಗೆ ಅವರು ಸಿದ್ದೇಶ್ವರ ಸ್ವಾಮಿಗಳು ಅರ್ಥವನ್ನು ಕೊಟ್ಟಿದ್ದಾರೆ. ಜಾಗ್ರತೆ, ನಿದ್ರೆ, ಸ್ವಪ್ನ ಎಂಬ ಅವಸ್ಥೆಗಳೇ ಇವು. ಬಿಂದು ಈಕ್ವಲ್ಸ್ಟು ವಿಶ್ವದ ಮೂಲ ಕಾರಣ ಮಾಯೆ, ಬಿಂದುವಿನ ಕೊಡ ಅಂದರೆ ಶರೀರ, ಈ ಭೌತ ಜಗತ್ತು, 5 ಅಂದರೆ ಇಲ್ಲಿ ಪಂಚೇಂದ್ರಿಯಗಳು. ಇಲ್ಲಿ ಮಾಯಾಬಂಧದಲ್ಲಿ ಸಿಲುಕಿರುವ ತ್ರಿವಿಧ ಜೀವನು ಈ ಐಂದ್ರಿಕ ಮಾಯಾಶಕ್ತಿಯಿಂದ ಬಿಡುಗಡೆ ಹೊಂದಿ ಲಿಂಗಾಂಗ ಸಾಮರಸ್ಯ ಹೊಂದದೆ ಕೆಟ್ಟು ಹೋದನೆಂದು, ಒಬ್ಬನು ಮಾತ್ರವಲ್ಲ ಪಂಚೇಂದ್ರಿಯಗಳ ಪ್ರಭಾವದಿಂದ 3 ಲೋಕವೇ ಕೆಟ್ಟಿತ್ತು ಅಂತ ಹೇಳ್ತದೆ ಈ ವಚನ. ಇನ್ನು 140 ಮುಂದಿನ ವಚನಕ್ಕೆ ಹೋಗೋಣ. 151ನೇ ವಚನ. ಅನಲಾರಣ್ಯದೊಳಗೆ ಎದ್ದಲ್ಲಿ ದೂರದೆಡೆಯಲಾರನೂ ಕಾಣೆವು. ಅನಲಾರಣ್ಯದೊಳಗೆ ಎದ್ದಲ್ಲಿ ದೂರದೆಡೆಯಲಾರನೂ ಕಾಣೆವು. ಸಂಗ್ರಾಮಾಧೀರರೆಲ್ಲರೂ ನೆಲೆಗೆಟ್ಟರಾಗಿ ಮಾಯಾಮಂಜಿನ ಕೋಟೆಗೆ ರಂಜನೆಯ ಕೊತ್ತಳ, ಅಂಜನೆಯ ಅಟ್ಟಳೆ, ಗುಹೇಶ್ವರನ ಶರಣ ಐಕ್ಯ ಸ್ಥಳವ ಮೆಟ್ಟಲೊಡನೆ ಸರ್ವವೂ ಸಾಧ್ಯವಾಯಿತು ಅಂತೇಳಿ ಈ 151ನೇ ವಚನ ಹೇಳ್ತದೆ. ಅನಲ ಅಂದರೆ ಅಗ್ನಿ, ಕೊತ್ತಳ ಅಂದರೆ ಹೋರಿಯ ಕೊಟ್ಟಿಗೆ, ಅಟ್ಟಳೆ ಅಂದರೆ ಅಟ್ಟ, ಅಂಜನೆ ಅಂದರೆ ಅಂಜನ ಅಂದರೆ ಮ್ಯಾಜಿಕ್ ಆಯಿಂಟ್ಮೆಂಟ್ ಅಂತ ಕರಿತೀವಿ, ಮಾಂತ್ರಿಕ ಕಾಡಿಗೆ. ಅನಲಾರಣ್ಯದೊಳಗೆ ಎದ್ದಲ್ಲಿ ಅಂದರೆ ಅಗ್ನಿಯು ಅಂದರೆ ಸಂಸಾರವೆಂಬ ಭವಾರಣ್ಯ ಅಂತ ಅರ್ಥ ಇದು. ಸಂಸಾರವೆಂಬ ಭವಾರಣ್ಯ, ಅನಲಾರಣ್ಯದೊಳಗೆ ಎದ್ದಲ್ಲಿ ಅಂದರೆ ಸಂಸಾರವೆಂಬ ಭವಾರಣ್ಯದೊಳಗೆ ಎದ್ದಲ್ಲಿ ಅಂದರೆ ಹೊತ್ತಿಕೊಂಡಲ್ಲಿ, ಅಂದರೆ ಅಗ್ನಿಯು ಆ ಬೆಂಕಿ ಹೊತ್ಕೊಂಡಲ್ಲಿ, ಆ ಅರಣ್ಯ ದಹಿಸುವುದರಿಂದೆದ್ದ ದಟ್ಟ ಹೊಗೆಯಲ್ಲಿ, ಅಂದರೆ ಈ ಸಂಸಾರವೆಂಬ ಪ್ರಪಂಚದಲ್ಲಿ ಭವಾರಣ್ಯದಲ್ಲಿ ಒಂದು ಅಗ್ನಿ ಎದ್ದು ಅದು ಈ ಪ್ರಪಂಚವನ್ನು, ಈ ಜೀವವನ್ನು ಸುಡ್ತಾ ಇರಬೇಕಾದಾಗ ಅದರಿಂದ ಎದ್ದ ದಟ್ಟ ಹೊಗೆಯಲ್ಲಿ ದೂರದಲ್ಲಿರುವವರನ್ನು ನೋಡಲಿಕ್ಕೆ ಏನಾದರೂ ಸಾಧ್ಯವೇ? ಕಾರಣ ಅದು ಅಸಾಧ್ಯ, ನೋಡಲಿಕ್ಕಾಗಲ್ಲ. ಕಾರಣ ಸಂಗ್ರಾಮದಲ್ಲಿ ಹೋರಾಡಬಲ್ಲ ಸೇನಾನಿಗಳೆಲ್ಲರೂ ಅಲ್ಲಿ ನೆಲೆಸಿರಲಾರರಾಗಿ, ಯಾಕಂದರೆ ಯಾರೂ ಅಂಥ ಹೊಗೆಯ ಇದರಲ್ಲಿ ಅಗ್ನಿಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ದೃಷ್ಟಿಯನ್ನು ಮಂಕಾಗಿಸಿದ ಮಾಯಾಮಂಜಿನ ಕೋಟೆಗೆ ರಂಜನೀಯವಾಗಿ ಅಂದರೆ ಆಡಂಬರವಾಗಿ ಕಾಣುವ ಕೋಟೆ, ಅದರ ಮೇಲೆ ಮಾಂತ್ರಿಕ ಕಾಡಿಗೆಯ ಲೇಪನ ಬೇರೆಯಾಗಿದೆ. ಈ ಒಟ್ಟು ಚಿತ್ರವು ಸೂಚಿಸುವುದೇನೆಂದರೆ, ಈ ಮಾಯಾತ್ಮಕ ಭವಸಾಗರದ ಜಗತ್ತಿನಲ್ಲಿ ಅಷ್ಟಮದ ಅರಿಷಡ್ವರ್ಗಾದಿಗಳೆಂಬ ಅಗ್ನಿ ಪಂಚೇಂದ್ರಿಯಗಳಿಗೆ ಹೊತ್ತಿ ಉರಿಯುವಾಗ ಈ ಭವಸಾಗರದ ಆಚೆಗೆ ದಾಟಿ ಹೋಗುವ ಗೊತ್ತು ಗುರಿಗಳಾವುವೂ ಆ ಹೊಗೆಯ ಮಸುಕು ಅಥವಾ ಅಜ್ಞಾನದಲ್ಲಿ ಕಾಣುವುದಿಲ್ಲ. ಹೆಂಗೆ ಹೋಗ್ಬೇಕು ಇದನ್ನೆಲ್ಲ ತೊಲಗಿ ಇದನ್ನು ಪರೆದು ಅಂತ ಗೊತ್ತಾಗಲ್ಲ. ಅಂಥ ಹೊತ್ತಿನಲ್ಲಿರುವಾಗ ತನ್ನ ಭಕ್ತಿ ಸಾಧನೆಯಿಂದ ಲಿಂಗಾಂಗ ಸಾಮರಸ್ಯ ಸಾಧಿಸಿದ ಕಾರಣ ಅಂಥ ಸಾಗರದ ಅಗ್ನಿಯನ್ನು ಭೇದಿಸಿ ಹೊರಬರಲಿಕ್ಕೆ ಸಾಧ್ಯವಾಯಿತೆಂದು ಈ ವಚನದ ಆಶಯ. ಇನ್ನು ಮುಂದಿನ ವಚನ ನೋಡೋಣ. 208ನೇ ವಚನ ಇದು.
ಇದು ಕೂಡ ಪ್ರತಿಮೆಗಳ ದೃಷ್ಟಿಯಿಂದ ಬಹಳ ಆಸಕ್ತಿದಾಯವಾಗಿರ್ತಕ್ಕಂಥ ಒಂದು ವಚನ ಇದು. ಅರಳಿಯ ಮರದ ಮೇಲೆ ಒಂದು ಹಂಸೆ ಗೂಡ ನಿಕ್ಕಿತ್ತ ಕಂಡೆ. ಆ ಗೂಡಿನೊಳಗೆ ಒಬ್ಬ ಹೆಂಗೂಸು ಉಯ್ಯಾಲೆ ಆಡುತ್ತಿದ್ದಳು. ಉಯ್ಯಾಲೆ ಹರಿದು ಹೆಂಗೂಸು ನೆಲಕ್ಕೆ ಬಿದ್ದು ಸತ್ತಡೆ ಪ್ರಾಣಲಿಂಗವ ಕಾಣಬಹುದು ಕಾಣ ಗುಹೇಶ್ವರ ಅಂತ 208ನೇ ವಚನ. ಅಶಾಶ್ವತ ದೇಹ, ಪ್ರಪಂಚ, ಜೀವನ, ಒಟ್ಟಾರೆ ಈ ಸಾಂಸಾರಿಕ ಪ್ರಪಂಚ, ಇದನ್ನು ನಂಬಿ ಆಶ್ರಯಿಸಿದ ಜೀವಾತ್ಮ ಆ ಪ್ರಪಂಚದೊಳಗೆ ಈ ಜಗತ್ತನ್ನಾಡಿಸುವ ಮಾಯೆ, ಅದೇ ಹೆಂಗೂಸು, ಈ ಜಗದ ನಾಟಕವನ್ನು ಆಡಿಸುತ್ತಿದ್ದಾಳೆ ಜೋಕಾಲಿ ತೂಗಿದಂತೆ. ಆ ಮಾಯೆ ಆಡಿಸುವ ಪ್ರಾಪಂಚಿಕ ನಾಟಕದ ಜೋಕಾಲಿ ಹರಿದು ಆ ಹೆಂಗೂಸು ಅರ್ಥಾತ್ ಮಾಯೆ ಕೆಳಗೆ ಬಿದ್ದು ಸತ್ತಾಗ, ಅಂದರೆ ಆ ಮಾಯೆಯಿಂದ ಜೀವನು ಬಿಡುಗಡೆ ಹೊಂದಿದಾಗ ಮಾತ್ರ ಪ್ರಾಣಲಿಂಗದ ದರ್ಶನ ಸಾಧ್ಯ ಅಂತ ಹೇಳ್ತತೆ ಈ ವಚನ. ನೋಡಿ, ಎಲ್ಲೋದ್ರೂ ಮುಕ್ತಿ ದೊರಕಬೇಕಾದ್ರೆ, ನಾನು ಲಿಂಗದ ಸಾಮೀಪ್ಯವನ್ನು ಪಡಿಬೇಕಾದ್ರೆ ಈ ಮಾಯಾತ್ಮಕ ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅನ್ನೋ ಅರ್ಥಗಳೇ ಎಲ್ಲ ಕಡೆ ವಚನಗಳಲ್ಲಿ ಬರ್ತವೆ. 215ನೇ ವಚನವೂ ಕೂಡ ಪ್ರತಿಮಾತ್ಮಕ ಭಾಷೆಯ ಮೂಲಕ ಸಂಸಾರಿಕ ಜಗತ್ತಿನಲ್ಲಿ ಹುಟ್ಟಿದ ಜೀವನು ತನ್ನ ವಿಷಯ ವ್ಯಾಮೋಹಕ ಮೃಗೀಯತ್ವವನ್ನು ಕೊಂದು ಪ್ರಾಣಲಿಂಗ ದರ್ಶನದಿಂದ ಮುಕ್ತಿ ಹೊಂದುವುದನ್ನೇ ನಿರೂಪಿಸುತ್ತದೆ. ಆಳುದ್ದಿಹುದೊಂದು ಬಾವಿ ಆಕಾಶದ ಮೇಲೆ ಹುಟ್ಟಿತ್ತು ನೋಡ ಎಂಬಿ ವಚನದಲ್ಲಿ ಆಕಾಶದ ಮೇಲೆ ಹುಟ್ಟಿದ ಬಾವಿ, ಈ ಬಾವಿಯ ನೀರನ್ನು ಕುಡಿಯಲು ಬಂದ ಮೃಗ ಆ ನೀರೊಳಗೆಯೇ ಮುಳುಗುವುದು, ಆ ಮೃಗವನ್ನು ಉರಿಯ ಬಾಣದ ಲೆಚ್ಚು ತೆಗೆದೆ ನೋಡ. ಅಂದರೆ ಸಾಧಕನೇ ಆ ಮೃಗವನ್ನು ಆ ಬಾಣದಿಂದ ಹೊಡೆದು, ಅಂದರೆ ಎಚ್ಚು ಅಂದರೆ ಹೊಡೆ ಅಂತ ಅರ್ಥ, ಬಾಣದಿಂದ ಹೊಡೆದು ಕೊಂದು ಹೊರತೆಗೆದನು. ಸತ್ತ ಮೃಗವು ಮತ್ತೆ ಬದುಕಿ ಮುಂದಣ ಹೆಜ್ಜೆ ನಿಕ್ಕಿದ್ದು ಬಹಳ ವಿಸ್ಮಯ ಇದು. ನಂತರ ಆ ಮೃಗದ ಅಂಗೈಯಲ್ಲಿ ಒಂದು ಕಣ್ಣು ಅಂದರೆ ಈಕ್ವಲ್ಸ್ಟು ಲಿಂಗ ಅಥವಾ ಶಿವಬೆಳಕು ಮೂಡಿ ಆ ಲಿಂಗ ಸಂಘದ ಸುಖವು ದಿಟವಾಯಿತು. ಆ ಲಿಂಗವೇ ಪ್ರಾಣ ಎಂಬ ದಿಟ ಸತ್ಯವನ್ನು ಕಂಡೆ ಎನ್ನುವರು ಪ್ರಭು. ಸಿದ್ಧೇಶ್ವರ ಶ್ರೀಗಳು ಇಲ್ಲಿಯದೆಲ್ಲವನ್ನೂ ಗುರುದೀಕ್ಷೆಯ ಮುಖೇನನೇ ಕಂಡರಿದಿರುವರವರು. ನಾವು ಅವರ ಹೆಲ್ಪನ್ನು ತಗೋಬಾರದು ಅಂತ ನಾನು ಹೇಳಲ್ಲ, ಅವ್ರ ಹೆಲ್ಪ್ ತಗೋಬೇಕಾದ್ರೆ ಪೂರ್ಣ ಅವರ ಅರ್ಥವನ್ನೇ ಕೆಲವೊಮ್ಮೆ ನಂಬಿ ಹೋದಾಗ ವಚನಗಳು ತಮ್ಮ ಒಂದು ತಾತ್ವಿಕ ಎಳೆಯನ್ನು ತಪ್ತವೆ ಅಂತ ನನಗೆ ಕೆಲವು ಕಡೆ ಅನುಭವ ಆಗಿದೆ ನನಗೆ. ಅದರಿಂದ ನಾನು ಅವರನ್ನು ಓದ್ತೀನಿ, ಬೇಕಾದ ಕಡೆ ಅವರ ಸಹಾಯ ತಗೊಳ್ತೀನಿ, ಬೇಡಾದ ಕಡೆ ಬಿಟ್ಟುಬಿಡ್ತೀನಿ ನಾನು. ಇಲ್ಲಿ ಈಗ ಇಲ್ಲಿನ ಸಾಂಕೇತಿಕ ಅರ್ಥಗಳನ್ನು ಒಂದು ತರ್ಕಕ್ಕೆ ನಾವು ಕೂಡಿಸೋ ಪ್ರಯತ್ನ ಮಾಡೋಣ. ಪರಮಾತ್ಮನೆಂಬ ಆಕಾಶದ ಮೇಲೆ ಮಾಯಾತ್ಮಕ ಸಂಸಾರವೆಂಬ ಬಾವಿ, ಪರಮಾತ್ಮನೆಂಬ ಆಕಾಶದ ಮೇಲೆ ಮಾಯಾತ್ಮಕ ಸಂಸಾರವೆಂಬ ಬಾವಿ, ಈ ಬಾವಿಯ ಐಂದ್ರಿಕ ವಿಷಯ ಸುಖದ ನೀರನ್ನು ಕುಡಿಯಲು ಜೀವ ಎಂಬ ಮೃಗ ಬಂದು, ಜೀವ ಎನ್ನುವ ಮೃಗ ಬಂದು ಆ ಮಾಯೆಯ ಬಾವಿಯಲ್ಲೇ ಮುಳುಗುವುದು. ಸಂಸಾರದ ಆಕರ್ಷಣೆಗೆ ಬಂದ್ಬಿಡ್ತತಿ, ಆ ಬಾವಿಯೊಳಗೆ ಬಿದ್ದು ಅಲ್ಲೇ ಮುಳುಗಿಬಿಡ್ತದೆ. ಸಾಧಕನು ತನ್ನ ಬಳಿಯಿದ್ದ ಉರಿಯ ಬಾಣ, ನೋಡಿ ಅದು ಯಾವುದು, ಅದು ಉರಿಯ ಬಾಣ ಅಂದರೆ ಶಿವಜ್ಞಾನ, ಶಿವ ಬೆಳಕಿನ ಬಾಣದಿಂದ, ನೋಡಿ ಇದನ್ನೇ ಗುರು ತೋರಿದ ಶಿವಜ್ಞಾನ ಅಥವಾ ಅರಿವು ಅಂತ ನಾವು ಭಾವಿಸ್ಬೋದು. ಇಲ್ಲಿ ಅರಿವು ಅಂತ ನಾವೇನಂತೀವಲ್ಲ, ಇದೇ ಅರಿವು. ಆ ಸಂಸಾರದಲ್ಲಿ ಮುಳುಗಿದ್ದ ಜೀವವೆಂಬ ಮೃಗವನ್ನು ಹೊಡೆದು ಕೊಂದು ಮೇಲೆತ್ತುವನವನು, ಆ ಅರಿವು ಮೇಲೆತ್ತದೆ. ಶಿವ ಬೆಳಕಿನ ಬಾಣದಿಂದ ಸಾಧಕನು ಕೊಂದದ್ದು ಒಟ್ಟು ಜೀವನನ್ನಲ್ಲ, ಅದರ ಐಂದ್ರಿಕ ಗುಣದ ಮೃಗ ಸ್ವಭಾವಗಳನ್ನು ಮಾತ್ರ. ಆದ್ದರಿಂದ ಮಾಯಾತ್ಮಕ ಸಂಸಾರದ ಬಾವಿಯಿಂದ ಮೇಲಕ್ಕೆತ್ತಿದ ಬಳಿಕ, ಅದರಿಂದ ಬಿಡುಗಡೆಗೊಳಿಸಿದ ಬಳಿಕ ಅದು ತನ್ನ ಜೀವನ ಪಥದಲ್ಲಿ ಮತ್ತೆ ಹೆಜ್ಜೆಯನ್ನಿಡತೊಡಗಿತು. ಈಗ ಅದರ ಅಂಗೈಯೊಳಗೆ ಈ ಮೊದಲಿಲ್ಲದ ಕಣ್ಣು ಅಂದರೆ ಶಿವಜ್ಞಾನದ ಬೆಳಕು ಅರ್ಥಾತ್ ಇಷ್ಟಲಿಂಗ ಮೂಡಿ ಅದರಿಂದ ಲಿಂಗ ಸಂಘದ ಸುಖವು ಸ್ಥಿರವಾಯಿತು. ಆ ಲಿಂಗವೇ ತನ್ನ ಪ್ರಾಣ ಎಂಬುದರ ನಿರ್ಣಯವನ್ನು ಇಂದು ಸಾಕ್ಷಾತ್ಕರಿಸಿಕೊಂಡನು ಅಂತ ಪ್ರಭು ಹೇಳ್ತಾನೆ. ಹೀಗೆ ಈ ವಚನದ ಸಾಲುಗಳನ್ನು ಬಹಳ ಲಾಜಿಕ್ ಆಗಿ ಹೀಗೆ ತೆಗೆದುಕೊಂಡು ಬರಬಹುದು. ಗುರುಕೊಟ್ಟ ಲಿಂಗದಿಂದ ಒಂದು ಅರಿವು ಮೂಡಿ, ಶಿವಜ್ಞಾನದ ಅರಿವು ಮೂಡಿ, ಆ ಸಂಸಾರವೆಂಬ ಭವತ್ವದಿಂದ, ಆ ಮಾಯೆಯ ಬಲೆಯಿಂದ ಭಕ್ತನು ಹೊರಗೆ ಬಂದ ಅನ್ನುವಂಥ
ಒಂದು ಆಶಯವನ್ನು ಈ ವಚನ ಅದು ಕಟ್ಟಿಕೊಂಡಿದೆ. ಇನ್ನು 215ನೇ ವಚನ, ಈಗ ಹೇಳಿದ್ದು ಅದೇ ಅಲ್ವಾ, 215. ನೆಕ್ಸ್ಟ್ 228ನೇ ವಚನ ನೋಡೋಣ. ಅಂತರಂಗದಲ್ಲಿ ತುಂಬಿರುವ ಪರಮಾತ್ಮ ಜೀವಾತ್ಮರ ಸಂಯೋಗದಿಂದ ಉಂಟಾಗುವ ಆನಂದ ರಸವನ್ನು ಮಾಯಾತ್ಮಕ ಸಂಸಾರ ದಾಟದೆ ಗ್ರಹಿಸಲು ಬಾರದು, ಅನುಭವಿಸಲು ಬಾರದು. ಸಾಧಿಸಬಲ್ಲ ಸಾಧಕನಿಗೆ ಪುರುಷ ಶಕ್ತಿಯಾದ ಲಿಂಗವಿದೆ. ಆ ಲಿಂಗ ಸ್ಪರ್ಶದಿಂದ ಬಂಗಾರವಾಗಬಹುದಾದ, ಅಂದರೆ ಶುದ್ಧ ಭಕ್ತ ಜೀವನಿದ್ದಾನೆ. ಕಬ್ಬುನ ಜೀವ ಅಂದರೆ ಕಬ್ಬುನ, ಅದು ಏನಾಗ್ತತಿ, ಶುದ್ಧ ಭಕ್ತ ಅಂದರೆ ಬಂಗಾರ ಆಗ್ತದೆ. ಲಿಂಗ ಸಂಗಿಯಾಗಿ ಸುವರ್ಣಗುಣ ಅಂದರೆ ಶಿವಜ್ಞಾನ ಹೊಂದಿದ ಶರಣನಾಗದೆ ಶ್ರೀಶೈಲ ಲಿಂಗೋದಕವ ಸೇವಿಸಬಾರದು ಎಂದು ಅಂಗಲಿಂಗ ಸಂಗಾನುಭವ ಹೊಂದಲು ಮೊದಲು ಲಿಂಗ ದೀಕ್ಷೆಯಿಂದ ಲಿಂಗ ಸಂಗಿ ಶರಣನಾಗಬೇಕು ಅಂತ ಹೇಳ್ತದೆ ಈ ವಚನ. ಫಸ್ಟ್ ನೀನು ಮೊದಲು ಲಿಂಗ ಸಂಗಿ ಶರಣನಾಗು. ಇನ್ನೊಂದು 229ನೇ ವಚನದಲ್ಲಿ ಕಾಮ ಕ್ರೋಧಾದಿಗಳನ್ನು ದಹಿಸಿ ಸಂಸಾರಿಕ ವ್ಯಾಮೋಹವನ್ನು ತೊಳೆದುಕೊಂಡು ಜೀವಾತ್ಮನನ್ನು ಮೆಟ್ಟಿ ಜೀವನ ಬಂಧಗಳೆಲ್ಲವನ್ನು ಮೀರಿ ಮಹದಾತ್ಮವನ್ನು ಅಂದರೆ ಆಕಾಶ ಮಹದಾತ್ಮವನ್ನು ಹಿಡಿದು ಸಂಯೋಗ ಹೊಂದುವಂಥ ಯೋಗದ ಹೊಲಬ ಮಾರ್ಗವನ್ನು ಸಾಮಾನ್ಯ ನೆತ್ತಬಲ್ಲ ಅಂತೇಳಿ ಪ್ರಭು ಪ್ರಶ್ನೆ ಮಾಡ್ತಾನೆ. ಕದಳಿಯ ಬನ ಅಂದರೆ ಜೀವಾತ್ಮ ಪರಮಾತ್ಮ ಇವರೀರ್ವರನ್ನು ಸಂಯೋಗಿಸುವ ಏಕಾಂತ ಸ್ಥಳವು ಮನುಷ್ಯನ ಅಂತರಂಗದಲ್ಲಿಯೇ ಇದೆ. ಆ ಕದಳಿಯ ಬನ ಒಳಗೆ ಇದೆ ಅಂತ ಅದನ್ನು ಕಂಡುಕೊಳ್ಳಬೇಕು. ಮದಮತ್ಸರಗಳು ಬೇಡ, ತಳಮಳಗೊಳ್ಳಬೇಡ. ಪರಮಾತ್ಮನೆಂಬುದು ಕೇವಲ ಭ್ರಮೆ, ಸ್ವಕಪೋಲ ಕಲ್ಪಿತವೆಂದು ತಿಳಿಯಬೇಡ ಅಂತ ಇಲ್ಲಿಯ ಒಂದು ಉಪದೇಶವಿದೆ. 241ನೇ ವಚನವು ಉಲಿವ ಉಯ್ಯಲೆ ಎಂದರೆ ಮಾಯಾ ಜೋಕಾಲಿಯನ್ನು ಹರಿದು ಬಂದು ಮುಕ್ತಿಯೆಡೆ ಕೊಂಡೊಯ್ಯುವ ಪಾರಮಾರ್ಥಿಕ ಜೋಕಾಲಿಯನ್ನೇರಿದರೆ ಆ ಜೋಕಾಲಿಯು ಮೊದಲಿನ ಸಂಸಾರದ ಪುನರಪಿ ಜನನ ಪುನರಪಿ ಮರಣ ಎಂಬ ಭವದ ಜೋಕಾಲಿಯು ಪುನಃ ತಾಗದಂತೆ ತೂಗುವುದು. ಹಂಸೆಯ ಮೇಲೆ ತುಂಬಿಕೊಳ್ಳಿದ್ದು ಸೊರಗೆಯುವ ಘೋಷ ಅಂದರೆ ಪರಮಾತ್ಮನ ಹಂಸೆಯ ಅಂದರೆ ಮಾಯೆಯ ಮೇಲೆ ಮಾಯೆಯನ್ನು ಮೆಟ್ಟಿ ಕುಳಿತಿದ್ದ ತುಂಬಿ ಅರ್ಥಾತ್ ಜೀವಾತ್ಮನು ಹಾಕುವ ಘೋಷವೇ ಶಿವಘೋಷ. ಅವನು ಆ ಮಾಯೆಯನ್ನು ಮೆಟ್ಟಿ ಮೇಲೆ ಕೂತ್ಕೊಂಡಿದ್ದಾನೆ ಜೀವಾತ್ಮ, ಅವನು ಹಾಕುವ ಘೋಷ ಯಾವುದು ಅಂತ ಹೇಳಿದರೆ ಶಿವಘೋಷ. ಆ ಶಿವನಾಮ ಸ್ಮರಣೆಯೇ ಮುಕ್ತಿಯ ಘೋಷ. ಆತನಿರ್ದ ಸ್ವರ ಅಂದರೆ ಶಿವನಿರ್ದ ಸ್ವರ ಶಿವೋಹಂ ಎಂಬ ಸ್ವರ ಹರಿಯದೆ ನಿರ್ಭಂಜಕವಾಗಿದ್ದಿತು. ಶಿವನಿರುವ ದಿವ್ಯ ರಸಾನಂದವನ್ನು ದೇಹ ಬಂಧನದಲ್ಲಿ ಸಿಲುಕಿರುವವರು ಅರಿಯಲಾರರು ಅಂತೇಳಿ ಪ್ರಭುವಿನ ಈ ವಚನ ಹೇಳ್ತದೆ. ಇನ್ನು 242ನೇ ವಚನ ಪಂಚಭೂತ ಪಂಚಕರ್ಣೇಂದ್ರಿಯ ಜ್ಞಾನೇಂದ್ರಿಯ ಮುಂತಾದ 30 ತತ್ವಗಳನ್ನು ಹೆಸರಿಸಿ ಆ ಪಂಚಕಗಳಲ್ಲಿ ಶಬ್ದಾದಿ ವಿಷಯಗಳನ್ನು ಅರ್ಪಿಸಿ ಅನುಭವಿಸಬಲ್ಲವನೇ ಸಾಕ್ಷಾತ್ ಲಿಂಗ ಸ್ವರೂಪನು ಎನ್ನುವುದು. 243ನೇ ವಚನದಲ್ಲಿ ಈ ಜೀವನ ನೆಲೆಯಾದ ಈ ಜಗತ್ತೆಂಬ ಬಾವಿಯ ದಡದಲ್ಲಿ ಒಂದು ಸಂಸಾರವೆಂಬ ಬಾಳೆಗಿಡು ಹುಟ್ಟಿತ್ತು. ಆ ಬಾಳೆಗಿಡುವು ಬಿಟ್ಟ ಐಂದ್ರಿಕ ಸುಖ ವಿಷಯಗಳೆಂಬ ಹಣ್ಣನ್ನು ತಿನ್ನಲು ಜೀವನೆಂಬ ಸರ್ಪ ಬಂದಿತು. ಇಂಥ ಬಾಳೆಯ ಹಣ್ಣನ್ನು ವಿಷಯಾತ್ಮಕ ಸಂಸಾರವನ್ನು ತೊರೆದು ನಾಶ ಮಾಡಿ ಮೇಲೆದ್ದರೆ ಮಾತ್ರ ನಿರಾಳವು ದಕ್ಕುವುದು ಅಂದರೆ ಪರವಸ್ತುವಿನೊಂದಿಗೆ ಐಕ್ಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಸಂಸಾರವೆಂಬುದನ್ನು ಬಿಟ್ಟು ಬರಬೇಕು, ಅದನ್ನು ತೊರೆದು ಬರಬೇಕು ಅಂತ ಹೇಳ್ತದೆ ಈ ವಚನ. ಇನ್ನು 248ನೇ ವಚನ ನೋಡೋಣ. ಸಂಸಾರ ಗುಣ ನಾಶವಾಗಬೇಕು ಅನ್ನೋದು ಕೂಡ ಇಲ್ಲಿ ಬರ್ತದೆ ಸಂದೇಶ. ಮೊಲೆ ಇಲ್ಲದಾವಿಂಗೆ ತಲೆಯೇ ಮೊಲೆ, ಮನದಲ್ಲಿ ಉಣ್ಣು ಕಂಡ ತಾಸತ್ತು ಹಾಲ ಕುಡಿಯಬಲ್ಲಡೆ ಗುಹೇಶ್ವರನೆಂಬ ಲಿಂಗವು ತಾನೇ ಕಂಡ ಅಂತ 248ನೇ ವಚನ. ಶಿವಯೋಗ ಸಾಧಕನೇ ಇಲ್ಲಿ ಹಾಲು ಕರೆತಕ್ಕಂಥ ಹಸು, ಮೊಲೆ ಇಲ್ಲದ ಹಸು, ಮತ್ತೆ ಹಾಲು ಕರೆಯುವ ಮೊಲೆ ಇಲ್ಲದ ಹಸು. ಅವನಿಗೆ ಅಂದರೆ ಆ ಹಸುವಿಗೆ ಅದರ ತಲೆಯೇ ಮೊಲೆ. ಈ ನಾವು ಕಲ್ಪಿಸುವ ಸಾಮಾನ್ಯ ಮೊಲೆ ಅದಕ್ಕೆಲ್ಲ ತಲೆಯೇ ಮೊಲೆ, ಅದರ ಮನವೇ ಉಣ್ಣುವ ಬಾಯಿ. ಇದರರ್ಥ ಆ ಶಿವಯೋಗಿಯ ತಲೆ ಕರೆದ
ಶಿವೈಕ್ಯ ಜ್ಞಾನವೆಂಬ ಕ್ಷೀರವನ್ನು ನೋಡೋದು, ಹಾಲು ಯಾವುದು, ತಲೆ ಕರಿತಕ್ಕಂಥ ಹಾಲು ಯಾವುದು ಅಂತ ಹೇಳಿದರೆ ಶಿವೈಕ್ಯ ಎನ್ನುವಂಥ ಕ್ಷೀರ. ಆ ಕ್ಷೀರವನ್ನು ಆ ಸಾಧಕನು ಸೇವಿಸಲರ್ಹನಾಗಬೇಕಾದರೆ ಅವನು ತನ್ನ ಸಂಸಾರಿಕ ಶರೀರ ಗುಣಗಳನ್ನು ನಾಶ ಮಾಡಿಕೊಳ್ಳಬೇಕು. ನಂತರ ತನ್ನ ಮನಸ್ಸಿನಿಂದ ಈ ಶಿವಜ್ಞಾನವೆಂಬ ಅಮೃತವನ್ನುಂಡರೆ ಆ ಸಾಧಕನೇ ಶಿವನಾಗುವನು, ಅವನಂಗವೇ ಲಿಂಗವಾಗುವುದು ಅಂತ ಹೇಳಿ ನೋಡಿ. ಹೀಗೆ ಅನೇಕ ವಚನಗಳು, ಇಲ್ಲಿಗೆ ಇಷ್ಟು ಸಾಕು ಉದಾಹರಣಾರ್ಥವಾಗಿ ಅನೇಕ ಪ್ರಭುವಿನ ವಚನಗಳಲ್ಲಿ, ಅದರಲ್ಲೂ ಮಾರ್ಮಿಕವಾದಂಥ ಕ್ಲಿಷ್ಟವಾದ ವಚನಗಳಲ್ಲಿ ಸಂಸಾರ, ಹೆಣ್ಣು, ಮಾಯೆ, ಜಗತ್ತು, ಐಂದ್ರಿಕ ಪ್ರಪಂಚ ಇದನ್ನು ತೊರೆಯದೇ ಇದ್ದರೆ ಮುಕ್ತಿ ಅಸಾಧ್ಯ ಎನ್ನುವಂಥ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಆದ್ದರಿಂದ ವಚನ ಪ್ರಾಜ್ಞರು ಯಾವುದೋ ಕೆಲವು ಮೇಲು ತೋರಿನ ವಚನಗಳನ್ನು ನಾವು ಉಲ್ಲೇಖಿಸಿ ಹೆಣ್ಣು ಮಾಯೆ ಅಂತ ಹೇಳಲಿಲ್ಲ, ಅಥವಾ ಮಾಯೆ ಸಂಸಾರಕ್ಕೆ ಐಕ್ಯಕ್ಕೆ ವಿಘ್ನ ಅಂತ ಹೇಳಲಿಲ್ಲ, ಈ ರೀತಿ ಒಂಥರ ಲೌಕಿಕವಾದ ವಿಷಯಗಳನ್ನು ಮೆಟೀರಿಯಲಿಸ್ಟಿಕ್, ಅತ್ಯಂತ ಮೆಟೀರಿಯಲಿಸ್ಟಿಕ್ ದೃಷ್ಟಿಯನ್ನು ಈ ಆಧ್ಯಾತ್ಮವಾದಿಗಳ ಚಿಂತನೆಗೆ ನಾವು ಲೇಪಿಸ್ತಕ್ಕಂಥದ್ದು ಸರಿಯಲ್ಲ. ಒಂದು ರೀತಿ ತಾತ್ವಿಕ ಒಂದು ಅಪಚಾರ ಮಾಡಿದಂಗೆ ಆಗ್ತದೆ ನಾವು. ಯಾಕಂದರೆ ಅವರು ಐಡಿಯಲಿಸ್ಟ್, ಅವರು ಪರಮಾತ್ಮನನ್ನು ನಂಬಿದವರು. ನಾವು ಅದನ್ನು ಹೆಂಗೆ ನೋಡ್ತಾ ಇದ್ದೀವಿ? ಮೆಟೀರಿಯಲಿಸ್ಟಿಕ್ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಮೆಟೀರಿಯಲಿಸ್ಟಿಕ್ ದೃಷ್ಟಿಯಿಂದ ನೋಡಿ ನಮ್ಮ ಆಲೋಚನೆಗಳನ್ನು ಅದಕ್ಕೆ ಲೇಪಿಸೋದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳ್ತಾ, ವಚನಕಾರರಲ್ಲಿ ಈ ಆಶಯ ಬಹಳ ಸ್ಪಷ್ಟವಾಗಿದೆ ಅಂತ ನಾನು ಮತ್ತೊಮ್ಮೆ ಹೇಳಿ ಇಲ್ಲಿಗೆ ಈ ವಿಡಿಯೋ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.